ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಈ ಜೀವನವು ನಿತ್ಯ ಜೀವಕ್ಕೆ ಮೊದಲಿನ ತಯಾರಿ ಕೋಣೆಯಾಗಿದೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯೋಹಾನ 4ನೇ ಅಧ್ಯಾಯ 22ರಿಂದ 26ನೇ ವಾಕ್ಯ. ಬರಬೇಕಾದ ರಕ್ಷಣೆಯು ಯೆಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರು. ಅದಿರಲಿ, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಆ ಹೆಂಗಸು ಆತನಿಗೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು, ಆತನು ಬಂದ ಮೇಲೆ ನಮಗೆ ಎಲ್ಲ ತಿಳಿಸುವನು ಎಂದು ಹೇಳಲು, ಯೇಸು ಆಕೆಗೆ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು. ಆಮೆನ್. ಜೀವನವು ಕೇವಲ ಒಂದು ಶಾಲಾ ಕೊಠಡಿಯಾಗಿದೆ. ನಿತ್ಯ ಜೀವಕ್ಕೆ ತಯಾರಾಗಲು ಅದ್ಭುತವಾದ ಅವಕಾಶವಾಗಿದೆ. ನಾವು ಈ ಜೀವನದ ವ್ಯವಹಾರಗಳಲ್ಲಿ ಸಿಕ್ಕಿಕೊಂಡಿದ್ದೇವೆ, ಆದರೆ ನಾವು ನಿತ್ಯ ಜೀವಕ್ಕೆ ಸ್ವಲ್ಪ ಗಮನ ಕೊಡುತ್ತೇವೆ. ಬಹುಪಾಲು ಜನರು ನಿತ್ಯ ಜೀವದ ಚಿಂತನೆಯೊಂದಿಗೆ ಇವತ್ತಿಗೆ ಬದುಕುತ್ತಿದ್ದಾರೆ. ಭೂಮಿಯ ಮೇಲಿನ ಜೀವನವು ನಿತ್ಯ ಜೀವಕ್ಕೆ ತಯಾರಿಯಾಗಿದೆ. ದೇವರು ಮನುಷ್ಯನ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ ಎಂದು ಸತ್ಯವೇದ ಹೇಳುತ್ತದೆ. ಅಂದರೆ ನೀವು ನಿತ್ಯ ಜೀವಕ್ಕಾಗಿ ಸೃಷ್ಟಿಸಲ್ಪಟ್ಟಿದ್ದೀರಿ. ಪ್ರತಿಯೊಬ್ಬ ಮನುಷ್ಯನು 2 ಸ್ಥಳಗಳಲ್ಲಿ, ಒಂದರಲ್ಲಿ ಶಾಶ್ವತವಾಗಿ ಜೀವಿಸುತ್ತಾನೆ, ಒಂದು ದೇವರೊಂದಿಗೆ ಪರಲೋಕದಲ್ಲಿ, ಅಥವಾ 2 ದೇವರನ್ನು ಬಿಟ್ಟು ನರಕದಲ್ಲಿ. ಸತ್ಯವೇದ ಮಾತ್ರ ಶಾಶ್ವತತೆಗೆ ದಾರಿ ತೋರಿಸಬಲ್ಲದು. ಯೇಸು, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂದು ಹೇಳಿದನು. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ ಎಂದು ಯೇಸು ಹೇಳಿದನು. ಆಮೆನ್. ನಿಮ್ಮಲ್ಲಿ ಯಾರಿದ್ದಾರೆಂದು ತಿಳಿಯಿರಿ. ಯೋಹಾನ 4:10ನೇ ಅಧ್ಯಾಯ. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದೆ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಆಮೆನ್. ಯೇಸು ಕ್ರಿಸ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.